ಬೈಬಲ್ ಓದುವ ಸರಿಯಾದ ಕ್ರಮ ಯಾವುದು? ಆರಂಭಿಕರಿಗಾಗಿ ಸಂಪೂರ್ಣ ಮಾರ್ಗದರ್ಶಿ. ಎಲ್ಲರಿಗೂ ಪ್ರೀತಿಯ ಯೇಸುವಿನ ನಾಮದಲ್ಲಿ ವಂದನೆಗಳು. ಸತ್ಯವೇದ ಅಥವಾ ಬೈಬಲ್ ಇದು ಕೇವಲ ಒಂದು ಪುಸ್ತಕವಲ್ಲ, ಇದು ನಮ್ಮ ಸೃಷ್ಟಿಕರ್ತನಾದ ದೇವರ ಜೀವಂತ ವಾಕ್ಯ. ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಗೂ ಬೆಳಕು ಕೊಡುವ ದೈವಿಕ ಮಾರ್ಗದರ್ಶಿ. ಆದರೆ ಅನೇಕ ಬಾರಿ ಹೊಸದಾಗಿ ಬೈಬಲ್ ಓದಲು ಶುರು ಮಾಡುವವರಿಗೆ ಒಂದು ದೊಡ್ಡ ಗೊಂದಲ ಇರುತ್ತೆ. ಎಲ್ಲಿಂದ ಶುರು ಮಾಡಬೇಕು, ಹೇಗೆ ಓದಬೇಕು, ಓದಿದ್ದು ಅರ್ಥವಾಗಬೇಕಾದರೆ ಏನು ಮಾಡಬೇಕು ಅಂತ. ನೀವು ಕೂಡ ಇದೇ ಗೊಂದಲದಲ್ಲಿದ್ದರೆ ಚಿಂತೆ ಮಾಡಬೇಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬೈಬಲ್ ಓದುವ ಸರಿಯಾದ ಕ್ರಮ ಯಾವುದು ಅನ್ನೋದರ ಬಗ್ಗೆ ಆರಂಭಿಕರಿಗಾಗಿ ಒಂದು ಸಂಪೂರ್ಣ ಮಾರ್ಗದರ್ಶನವನ್ನು ಕಂಪ್ಲೀಟ್ ಗೈಡ್ ತಿಳಿದುಕೊಳ್ಳಲಿದ್ದೇವೆ. ನೀವು ನಮ್ಮ ಜೊತೆ ಕಳೆದರೆ ಬೈಬಲ್ ಓದುವುದು ನಿಮಗೆ ಸುಲಭ ಮಾತ್ರವಲ್ಲ, ನಿಮ್ಮ ಜೀವನವನ್ನು ಬದಲಾಯಿಸುವ ಒಂದು ಅದ್ಭುತ ಅನುಭವವಾಗುತ್ತದೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕಂದರೆ ಕೊನೆಯಲ್ಲಿ ನಾವು ಈ ವಿಷಯಕ್ಕಾಗಿ ಒಟ್ಟಾಗಿ ಪ್ರಾರ್ಥನೆ ಕೂಡ ಮಾಡಲಿದ್ದೇವೆ. ಸ್ನೇಹಿತರೆ, ನಾವು ಬೈಬಲ್ ಓದಲು ಕುಳಿತುಕೊಳ್ಳುವಾಗ ಮೊದಲು ನಮ್ಮ ಮನಸ್ಸು ಮತ್ತು ವಾತಾವರಣವನ್ನು ಸಿದ್ಧಪಡಿಸಿಕೊಳ್ಳಬೇಕು. ಅದಕ್ಕಾಗಿ ಈ 3 ವಿಷಯಗಳನ್ನು ನೆನಪಿನಲ್ಲಿಡಿ. 1. ಸರಿಯಾದ ಸಮಯ ಮತ್ತು ಸ್ಥಳ. ದಿನದಲ್ಲಿ ನಿಮಗಾಗಿ ಯಾವುದೇ ಗೊಂದಲವಿಲ್ಲದ ಶಾಂತವಾಗಿರಬಹುದಾದ ಒಂದು ಸಮಯವನ್ನು ಆರಿಸಿಕೊಳ್ಳಿ. ಅದು ಮುಂಜಾನೆ ಇರಬಹುದು ಅಥವಾ ರಾತ್ರಿ ಮಲಗುವ ಮುನ್ನ ಇರಬಹುದು. ಒಂದು ನಿಶ್ಶಬ್ದವಾದ ಜಾಗದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಮೊಬೈಲ್ ನೋಟಿಫಿಕೇಶನ್ಗಳನ್ನು ಆಫ್ ಮಾಡಿ. 2. ಸರಿಯಾದ ಬೈಬಲ್ ಆವೃತ್ತಿ. ಆರಂಭಿಕರಿಗಾಗಿ ತೀರಾ ಕಠಿಣವಾದ ಭಾಷೆ ಇರುವ ಬೈಬಲ್ ಅರ್ಥವಾಗದೇ ಇರಬಹುದು. ಆದ್ದರಿಂದ ಇಂದಿನ ಸರಳ ಕನ್ನಡ ಭಾಷೆಯಲ್ಲಿ ಲಭ್ಯವಿರುವ ಪರಿಶುದ್ಧ ಸತ್ಯವೇದ CL ಅಥವಾ BSI ಆವೃತ್ತಿಗಳನ್ನು ಬಳಸಿ. ಭಾಷೆ ಸರಳವಾಗಿದ್ದರೆ ಓದಲು ಆಸಕ್ತಿ ಹೆಚ್ಚುತ್ತದೆ. 3. ಪ್ರಾರ್ಥನೆಯೊಂದಿಗೆ ಆರಂಭಿಸಿ. ಬೈಬಲ್ ದೇವರ ಪ್ರೇರಣೆಯಿಂದ ಬರೆಯಲ್ಪಟ್ಟ ಪುಸ್ತಕ, ಹಾಗಾಗಿ ಅದನ್ನು ಅರ್ಥ ಮಾಡಿಕೊಳ್ಳಲು ದೇವರ ಸಹಾಯವೇ ಬೇಕು. ಓದುವ ಮುನ್ನ, ದೇವರೇ, ನನ್ನ ಕಣ್ಣುಗಳನ್ನು ತೆರೆ, ನಿನ್ನ ವಾಕ್ಯದ ಸತ್ಯವನ್ನು ನನಗೆ ತಿಳಿಸಿಕೊಡು ಎಂದು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ. ಬೈಬಲ್ನಲ್ಲಿ ಒಟ್ಟು 66 ಪುಸ್ತಕಗಳಿವೆ. ಇದನ್ನು ಹಳೆಯ ಒಡಂಬಡಿಕೆ ಓಲ್ಡ್ ಟೆಸ್ಟಮೆಂಟ್ ಮತ್ತು ಹೊಸ ಒಡಂಬಡಿಕೆ ನ್ಯೂ ಟೆಸ್ಟಮೆಂಟ್ ಎಂದು 2 ಭಾಗಗಳಾಗಿ ಮಾಡಲಾಗಿದೆ. ಹೊಸಬರು ಬೈಬಲ್ ಕೈಗೆತ್ತಿಕೊಂಡ ತಕ್ಷಣ ಮೊದಲ ಪುಟದಿಂದ ಆದಿಕಾಂಡದಿಂದ ಕೊನೆಯ ಪುಟದವರೆಗೆ ಕಾದಂಬರಿಯಂತೆ ಓದಲು ಹೋದರೆ ಮಧ್ಯದಲ್ಲಿ ಬರುವ ವಂಶಾವಳಿಗಳು ಅಥವಾ ನಿಯಮಗಳನ್ನು ನೋಡಿ ಬೆಸತು ಓದುವುದನ್ನೇ ನಿಲ್ಲಿಸಿ ಬಿಡಬಹುದು. ಹಾಗಾದರೆ ಸರಿಯಾದ ಕ್ರಮ ಯಾವುದು? ಆರಂಭಿಕರಿಗಾಗಿ ನನ್ನ ಅತ್ಯುತ್ತಮ ಸಲಹೆ ಇಲ್ಲಿದೆ. ಮೊದಲು ಯೋಹಾನನು ಬರೆದ ಸುವಾರ್ತೆ ಗಾಸ್ಪಲ್ ಆಫ್ ಜಾನ್ ಇಂದ ಆರಂಭಿಸಿ. ಹೊಸ ಒಡಂಬಡಿಕೆಯಲ್ಲಿರುವ ಯೋಹಾನನ ಸುವಾರ್ತೆಯಿಂದ ನಿಮ್ಮ ಓದನ್ನು ಶುರು ಮಾಡಿ. ಯಾಕಂದರೆ ಯೇಸು ಸ್ವಾಮಿ ಯಾರು, ಅವರು ನಮಗಾಗಿ ಈ ಭೂಮಿಗೆ ಯಾಕೆ ಬಂದರು, ಅವರ ಪ್ರೀತಿ ಎಂಥದ್ದು ಎಂಬುದನ್ನು ಇದು ಅತ್ಯಂತ ಸರಳವಾಗಿ ಮತ್ತು ಹೃದಯಸ್ಪರ್ಶಿಯಾಗಿ ವಿವರಿಸುತ್ತದೆ. ನಂತರ ಉಳಿದ 3 ಸುವಾರ್ತೆಗಳು, ಯೋಹಾನನ ಸುವಾರ್ತೆ ಮುಗಿದ ಮೇಲೆ ಮತ್ತಾಯ, ಮಾರ್ಕ ಮತ್ತು ಲೂಕನ ಸುವಾರ್ತೆಗಳನ್ನು ಓದಿ. ಇದರಿಂದ ಯೇಸುವಿನ ಜೀವನ ಮತ್ತು ಬೋಧನೆಗಳ ಸಂಪೂರ್ಣ ಚಿತ್ರಣ ಸಿಗುತ್ತದೆ. ಕೀರ್ತನೆಗಳು ಮತ್ತು ಜ್ಞಾನೋಕ್ತಿಗಳು. ನೀವು ಸುವಾರ್ತೆಗಳನ್ನು ಓದುವಾಗಲೇ ಪ್ರತಿದಿನ ಹಳೆಯ ಒಡಂಬಡಿಕೆಯಿಂದ ಒಂದು ಕೀರ್ತನೆ ಅಥವಾ ಒಂದು ಜ್ಞಾನೋಕ್ತಿಯನ್ನು ಓದಬಹುದು. ಕೀರ್ತನೆಗಳು ನಮ್ಮ ದುಃಖದಲ್ಲಿ ನೆಮ್ಮದಿ ನೀಡಿದರೆ, ಜ್ಞಾನೋಕ್ತಿಗಳು ದೈನಂದಿನ ಜೀವನಕ್ಕೆ ಬೇಕಾದ ಬುದ್ಧಿವಂತಿಕೆಯನ್ನು ಕಲಿಸುತ್ತದೆ. ಅದರ ನಂತರ ಇತಿಹಾಸ ಮತ್ತು ಪತ್ರಿಕೆಗಳು. ಸುವಾರ್ತೆಗಳು ಮುಗಿದ ನಂತರ ಅಪೊಸ್ತಲರ ಕೃತ್ಯಗಳು ಮತ್ತು ಪೌಲನು ಬರೆದ ಪತ್ರಿಕೆಗಳನ್ನು ಓದಿ. ಇವೆಲ್ಲ ಮುಗಿದ ಮೇಲೆ ಹಳೆಯ ಒಡಂಬಡಿಕೆಯ ಆದಿಕಾಂಡ, ಜೆನೆಸಿಸ್ ಮತ್ತು ವಿಮೋಚನಾ ಕಾಂಡದ ಕಡೆಗೆ ಗಮನ ಹರಿಸಿ. ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ವಿಧಾನ. ಸ್ನೇಹಿತರೆ, ಬೈಬಲ್ ಅನ್ನು ಕೇವಲ ಕಣ್ಣಿನಿಂದ ಓದಿದರೆ ಸಾಲದು, ಅದು ನಮ್ಮ ಹೃದಯಕ್ಕೆ ಇಳಿಯಬೇಕು. ಅದಕ್ಕಾಗಿ ಬೈಬಲ್ ವಿದ್ವಾಂಸರು ಬಳಸುವ ಅತ್ಯಂತ ಸರಳ ಮತ್ತು ಪ್ರಸಿದ್ಧವಾದ ವಿಧಾನವೊಂದಿದೆ. ಅದನ್ನೇ ಸೋಪ್ ವಿಧಾನ ಎನ್ನುತ್ತಾರೆ. ಇದು ನಿಮ್ಮ ಬೈಬಲ್ ಅಧ್ಯಯನವನ್ನು ಅದ್ಭುತವಾಗಿಸುತ್ತದೆ. ಸ್ಕ್ರಿಪ್ಚರ್ ವಾಕ್ಯ. ನೀವು ಆ ದಿನ ಆರಿಸಿಕೊಂಡ ಭಾಗವನ್ನು ನಿಧಾನವಾಗಿ ಓದಿ. ಅದರಲ್ಲಿ ನಿಮಗೆ ತುಂಬ ಇಷ್ಟವಾದ ಅಥವಾ ನಿಮ್ಮ ಗಮನ ಸೆಳೆದ 1 ಅಥವಾ 2 ವಾಕ್ಯಗಳನ್ನು ಒಂದು ಡೈರಿಯಲ್ಲಿ ಬರೆದಿಟ್ಟುಕೊಳ್ಳಿ. ಒಬ್ಜೆಕ್ಷನ್ಸ್. ಗಮನಿಸುವುದು, ಧ್ಯಾನಿಸುವುದು. ಆ ವಾಕ್ಯ ಯಾರಿಗೆ ಹೇಳಲಾಗಿದೆ, ಅದರ ಹಿನ್ನೆಲೆ ಏನು, ಅದರಲ್ಲಿ ದೇವರು ನಮಗೆ ಏನು ಹೇಳಲು ಹೊರಟಿದ್ದಾರೆ ಎಂಬುದನ್ನು ಯೋಚಿಸಿ.
ಎ. ಅಪ್ಲಿಕೇಶನ್, ಅನ್ವಯಿಸುವಿಕೆ. ಇದು ಅತ್ಯಂತ ಮುಖ್ಯವಾದ ಹಂತ. ಈ ವಾಕ್ಯ ನನ್ನ ಇಂದಿನ ಜೀವನಕ್ಕೆ ಹೇಗೆ ಅನ್ವಯವಾಗುತ್ತದೆ? ನನ್ನ ಕೋಪ, ನನ್ನ ನಡವಳಿಕೆ ಅಥವಾ ನನ್ನ ನಂಬಿಕೆಯನ್ನು ಈ ವಾಕ್ಯದ ಮೂಲಕ ನಾನು ಹೇಗೆ ತಿದ್ದುಕೊಳ್ಳಬೇಕು ಎಂದು ಯೋಚಿಸಿ. ಬೈಬಲ್ ಕೇವಲ ಜ್ಞಾನಕ್ಕಾಗಿ ಅಲ್ಲ, ನಮ್ಮ ಜೀವನದ ಬದಲಾವಣೆಗಾಗಿ. ಟಿ. ಪ್ರೇಯರ್, ಪ್ರಾರ್ಥನೆ. ನೀವು ಓದಿದ ಮತ್ತು ಅರ್ಥ ಮಾಡಿಕೊಂಡ ವಾಕ್ಯದಂತೆ ಜೀವಿಸಲು ಶಕ್ತಿ ಕೊಡು ಎಂದು ದೇವರಲ್ಲಿ ಬೇಡಿಕೊಳ್ಳಿ. ಗಮನಿಸಬೇಕಾದ ಪ್ರಮುಖ ಸಲಹೆಗಳು. ಕೊನೆಯದಾಗಿ, ಬೈಬಲ್ ಓದುವ ಪ್ರಯಾಣದಲ್ಲಿ ಈ 3 ತಪ್ಪುಗಳನ್ನು ಮಾಡಬೇಡಿ. 1. ವೇಗವಾಗಿ ಓದಬೇಡಿ. ದಿನಕ್ಕೆ 5-10 ಅಧ್ಯಾಯಗಳನ್ನು ಓದಿ ಮುಗಿಸುವ ಗುರಿ ಬೇಡ. ಒಂದೇ ಒಂದು ಅಧ್ಯಾಯ ಓದಿದರೂ ಅದನ್ನು ಮನಸ್ಸಿಟ್ಟು ಅರ್ಥ ಮಾಡಿಕೊಂಡು ಓದಿ. 2. ನಿರಂತರತೆ ಇರಲಿ. ಕನ್ಸಿಸ್ಟೆನ್ಸಿ. ಒಂದು ದಿನ 2 ಗಂಟೆ ಓದಿ ಮುಂದಿನ 4 ದಿನ ಬಿಡುವುದಕ್ಕಿಂತ ಪ್ರತಿದಿನ ಕೇವಲ 15ರಿಂದ 20 ನಿಮಿಷಗಳನ್ನು ನಿಯಮಿತವಾಗಿ ಬೈಬಲ್ ಓದಲು ಮೀಸಲಿಡಿ. 3. ಅರ್ಥವಾಗದಿದ್ದರೆ ನಿಲ್ಲಿಸಬೇಡಿ. ಬೈಬಲ್ನಲ್ಲಿ ಕೆಲವು ಕಠಿಣ ಭಾಗಗಳು ಬಂದಾಗ ಗಾಬರಿಯಾಗಬೇಡಿ. ಅದನ್ನು ಗುರುತು ಮಾಡಿಕೊಳ್ಳಿ, ಮುಂದೆ ಓದಿ. ನಿಮ್ಮ ಸಭೆಯ ಸೇವಕರನ್ನು, ಪಾಸ್ಟರ್ಸ್ ಅಥವಾ ಹಿರಿಯ ವಿಶ್ವಾಸಿಗಳನ್ನು ಕೇಳಿ ತಿಳಿದುಕೊಳ್ಳಿ. ಸ್ನೇಹಿತರೆ, ದೇವರ ವಾಕ್ಯವು ನಮಗೆ ಜೀವವಾಗಿದೆ. ಇಂದಿನಿಂದಲೇ ಒಂದು ಸರಿಯಾದ ಕ್ರಮದಲ್ಲಿ ಬೈಬಲ್ ಓದಲು ಪ್ರಾರಂಭಿಸಿ. ದೇವರೊಂದಿಗೆ ಆಳವಾದ ಸಂಬಂಧವನ್ನು ಬೆಳೆಸಿಕೊಳ್ಳಿ. ಬನ್ನಿ, ಈಗ ನಾವು ಈ ವಿಷಯಕ್ಕಾಗಿ ಒಟ್ಟಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸೋಣ. ಸಾಧ್ಯವಾದರೆ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಏಕವಾಗಿರಿ. ಪರಲೋಕದಲ್ಲಿರೋ ಮಾತು ತಪ್ಪದ ನಮ್ಮ ಜೀವೋಳ ಪ್ರೀತಿಯ ತಂದೆ, ನಿಮ್ಮ ಪವಿತ್ರವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳು ಸ್ವಾಮಿ. ಈ ದಿನ ಬೈಬಲ್ ಓದುವ ಸರಿಯಾದ ಕ್ರಮವನ್ನು ತಿಳಿದುಕೊಳ್ಳಲು ನೀವು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ವಾಕ್ಯವು ನಮ್ಮ ಪಾದಗಳಿಗೆ ದೀಪವು, ನಮ್ಮ ಹಾದಿಗೆ ಬೆಳಕು ಆಗಿದೆ. ಅಪ್ಪ, ಈ ವಿಡಿಯೋವನ್ನು ನೋಡುತ್ತಿರುವ ಪ್ರತಿಯೊಬ್ಬ ಮಗಳನ್ನು ನೀವು ಆಶೀರ್ವದಿಸಿರಿ. ಯಾರಿಗೆಲ್ಲ ನಿಮ್ಮ ವಾಕ್ಯವನ್ನು ಓದಬೇಕು, ಅರ್ಥ ಮಾಡಿಕೊಳ್ಳಬೇಕು ಮತ್ತು ನಿಮ್ಮ ಸತ್ಯದಲ್ಲಿ ಬೆಳೆಯಬೇಕು ಎಂಬ ಹಂಬಲವಿದೆಯೋ ಅವರ ಮನಸ್ಸನ್ನು ನೀವು ತೆರೆಯಿರಿ. ಅವರಿಗೆ ಬೈಬಲ್ ಓದುವಾಗ ಯಾವುದೇ ಆಲಸ್ಯ, ಗೊಂದಲ ಅಥವಾ ಅಡ್ಡಿಗಳು ಬರದಂತೆ ನಿಮ್ಮ ಪವಿತ್ರಾತ್ಮನ ಸಹಾಯವನ್ನು ನೀಡಿರಿ. ಅವರು ಓದುವ ಪ್ರತಿಯೊಂದು ವಾಕ್ಯವು ಅವರ ಹೃದಯದಲ್ಲಿ ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜದಂತೆ 100ರಷ್ಟು ಫಲ ಕೊಡಲಿ. ಕೇವಲ ವಾಕ್ಯವನ್ನು ಕೇಳುವವರು, ಓದುವವರು ಮಾತ್ರವಲ್ಲದೆ ಅದರಂತೆ ಜೀವಿಸುವ ಕೃಪೆಯನ್ನು ದಯಪಾಲಿಸಿರಿ. ಅವರ ಕುಟುಂಬಗಳನ್ನು, ಅವರ ಜೀವಿತವನ್ನು ನಿಮ್ಮ ವಾಕ್ಯದ ಬಂಡೆಯ ಮೇಲೆ ಸ್ಥಾಪಿಸಿರಿ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ, ಜೀವೋಳ ಪರಲೋಕದ ತಂದೆಯೇ, ಆಮೇನ್. ಆಮೇನ್. ಈ ವಿಡಿಯೋ ನಿಮಗೆ ಆಶೀರ್ವಾದಕರವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ದೇವರು ನಿಮ್ಮನ್ನು ಆಶ್ಚರ್ಯವಾಗಿ ಆಶೀರ್ವದಿಸಲಿ. ಶಾಲೋಮ್.